ಥ್ಯಾಂಕ್ ಯು. ನಾನು ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರ ಆದಿತ್ಯ ದೊಂಡೋಲೆ. ನಾವೀಗ ಇರುವಂತದ್ದು ಮಂಗಳೂರಿನ ನಗರ ಭಾಗದಲ್ಲಿ. ಮಂಗಳೂರಿನ ನಗರದಲ್ಲಿ ಮತ್ತೆ ಕರಾವಳಿಯಲ್ಲಿ ಮಳೆಯ ಕ್ಷೀಣತೆ ಗೋಚರಿಸ್ತಾ ಇರುವಂತದ್ದು. ಇನ್ನು ಸರಿಸುಮಾರು 1 ವಾರಗಳ ಕಾಲ ಮಳೆ ಇಲ್ಲ ಅಂತ ಹೇಳುವಂತ ಕೂಡ ಹವಾಮಾನ ಇಲಾಖೆ ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಮತ್ತೆ ಮಳೆಯ ಕೊರತೆ ಉಂಟಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಬಿಸಿಲ ಬೇಗೆಗೆ ಮತ್ತೆ ಮಂಗಳೂರಿನ ಜನತೆ ಬಿಸಿಲ ಬೇಗೆಯನ್ನು ಅನುಭವಿಸ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಮಳೆಯ ಅಭಾವದಿಂದ ಅನೇಕ ಕೃಷಿ ಕೈಂಕರ್ಯಕ್ಕೆ ತೊಂದರೆ ಆಗ್ತಾ ಇರುವಂತದ್ದು. ಜೊತೆಗೆ ಆ ನದಿಯ ನೀರಿನಲ್ಲೂ ಕೂಡ ಏರಿಳಿತ ಕಂಡು ಬರ್ತಾ ಇರುವಂತದ್ದು. ಮಂಗಳೂರಿನ ನೇತ್ರಾವತಿ ನದಿ ಆಗಿರ್ಬೋದು, ಜೊತೆಗೆ ಫಲ್ಗುಣಿ ನದಿ ಆಗಿರ್ಬೋದು, 2 ಜೀವನದಿಗಳಲ್ಲೂ ಕೂಡ ಮತ್ತೆ ನೀರಿನ ಕೊರತೆ ಉಂಟಾಗಿದೆ. ಇದರಿಂದಾಗಿ ಜನಜೀವನ ಮತ್ತಷ್ಟು ಅಸ್ತವ್ಯಸ್ತ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ಕರಾವಳಿ ಭಾಗ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಿರಂತರವಾಗಿ ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಕರಾವಳಿ ಭಾಗದ ಪಶ್ಚಿಮ ಘಟ್ಟದಿಂದ ಕರಾವಳಿ ಭಾಗದವರೆಗೂ ಕೂಡ ಸಮುದ್ರದ ತಟದಲ್ಲಿ, ಜೊತೆಗೆ ನಗರ ಭಾಗದಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಮಳೆ ಅಭಾವ ಹೆಚ್ಚಾಗಿ ಗೋಚರಿಸ್ತಾ ಇರುವಂತದ್ದು. ಮುಖ್ಯವಾಗಿ ಮೀನುಗಾರಿಕೆಗೆ, ಕೃಷಿಗೆ, ಇತರ ಚಟುವಟಿಕೆಗಳು ಕೂಡ ಮಳೆಯಿಂದಾಗಿ ಅವಲಂಬಿತವಾದಂತಹ ಎಲ್ಲಾ ಚಟುವಟಿಕೆಗಳಿಗೂ ಕೂಡ ಈಗ ಬಹುದೊಡ್ಡ ನಷ್ಟ ಮತ್ತು ತೊಂದರೆ ಕೂಡ ಉಂಟಾಗಿರುವಂತದ್ದು. ಸಂಪೂರ್ಣವಾಗಿ ಮಣ್ಣು ಅಥವಾ ನೆಲ ಬತ್ತಿ ಹೋಗಿರುವಂತದ್ದು. ಅಂದ್ರೆ ನೀರಿನ ಅಂಶ ಇಲ್ಲದೆ ಕಳೆದ 2-3 ದಿನಗಳಿಂದ ಮತ್ತೆ ಮಳೆಯ ಕೊರತೆ ಉಂಟಾಗಿರುವಂತದ್ದು. ಇದರಿಂದಾಗಿ ಸಮುದ್ರದ ನೀರಾಗಿರ್ಬೋದು, ಜೊತೆಗೆ ನದಿಯ ನೀರುಗಳಲ್ಲೂ ಕೂಡ ಕೊರತೆ ಉಂಟಾಗಿರುವಂತದ್ದು. ಎಲ್ಲಾ ಮೀನುಗಾರಿಕಾ ಬೋಟ್ಗಳು ಕೂಡ ತಟದಲ್ಲಿ ಲಂಗರ್ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಮಾತ್ರ ಮೀನುಗಳು ಸಮುದ್ರ ತಟಕ್ಕೆ ಅಥವಾ ಸಮುದ್ರದ ನದಿ ಭಾಗಕ್ಕೆ ಆಗಿರ್ಬೋದು, ಸಮುದ್ರ ಭಾಗಕ್ಕೆ ಬರ್ತದೆ. ಮಳೆ ಇಲ್ಲ ಅಂತ ಆದ್ರೆ ಮೀನುಗಳು ಕೂಡ ಆಳ ಸಮುದ್ರವನ್ನು ಸೇರ್ತದೆ. ಯಾಕಂತ ಹೇಳಿದ್ರೆ ಬಿಸಿಯ ಬೇಗೆಗೆ ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಇರುವಂತಹ ಮೀನುಗಳು ಆಳ ಸಮುದ್ರವನ್ನು ಸೇರುತ್ತೆ. ಇದರಿಂದಾಗಿ ಮೀನುಗಾರಿಕೆಗೆ ಬಹುದೊಡ್ಡ ನಷ್ಟ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಮೀನುಗಾರರು ಮಳೆ ಇಲ್ಲದೆ ತಮ್ಮ ಕೊರಗನ್ನು ಕೂಡ ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕರಾವಳಿ ಭಾಗ ಸಾಕಷ್ಟು ಈ ಬಾರಿ ಮಳೆಯ ಕೊರತೆಯನ್ನು ಅನುಭವಿಸ್ತಾ ಇದೆ. ಸುಮಾರು 41% ಮಳೆಯ ಕೊರತೆ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆ. ಜೊತೆಗೆ ನೀರಿನಲ್ಲೂ ಕೂಡ ಅಂದ್ರೆ ಇಡೀ ನಗರ ಭಾಗಗಳಲ್ಲಿ, ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಕೂಡ ನೇತ್ರಾವತಿ ಮತ್ತು ಫಲ್ಗುಣಿ ನದಿಯ ನೀರನ್ನು ಅವಲಂಬಿತವಾಗಿರ್ತಾರೆ. ಕುಡಿಲಿಕ್ಕೆ ಅಥವಾ ದಿನನಿತ್ಯದ ಬಳಕೆಗೆ ನೇತ್ರಾವತಿ ನದಿ ಅಥವಾ ಫಲ್ಗುಣಿ ನದಿಯ ನೀರನ್ನು ಕೂಡ ಬಳಕೆ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಫಲ್ಗುಣಿ ನದಿಯ ನೀರು ಜೊತೆಗೆ ನೇತ್ರಾವತಿ ನದಿಯ ನೀರು ಕೂಡ ತಗ್ಗಿರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಈ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿಗೆ ತೊಂದರೆ ಆಗಲಿಕ್ಕಿದೆ. ಯಾಕಂತ ಹೇಳಿದ್ರೆ ಈಗಲೇ ಮಳೆಗಾಲದಲ್ಲಿ ಜೂನ್, ಜುಲೈ ತಿಂಗಳಲ್ಲಿ ಬಿಸಿಲ ಬೇಗೆಗೆ ಕರಾವಳಿ ಜನರು ಬಿಸಿಲ ಬೇಗೆಯನ್ನು ಅನುಭವಿಸುತ್ತಿದ್ದಾರೆ. ಜೊತೆಗೆ ಈಗಲೇ ಮಳೆ ಇಲ್ಲ ಅಂತ ಹೇಳಿದ್ರೆ ಜನವರಿ ತಿಂಗಳಲ್ಲಿ ಹೇಗೆ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಿರುವಂತದ್ದು. ಜಿಲ್ಲಾಡಳಿತ ಈಗಾಗಲೇ ಕ್ರಮವನ್ನು ಕೂಡ ಕೈಗೊಂಡಿದೆ. ಅಂದ್ರೆ ನೀರನ್ನು ಮಿತವಾಗಿ ಬಳಸಿ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಂಡಿರುವಂತದ್ದು. ಮುಂದಿನ 1 ವಾರಗಳವರೆಗೂ ಕೂಡ ಮಳೆ ಇಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗೆ ನೀಡ್ತಾರೆ.